Okay, we're discussing about tachyometric survey. Model number 2 idu. Okay, serial wise model number 2. Model 2 tachyometric survey. Tachyometric survey andre it is also a method of measuring horizontal distance, vertical distance, but without using total tension, without using chain and tape, EDM, whatever. Okay, ಇದು ಯಾವುದನ್ನು ಯೂಸ್ ಮಾಡಲಾರದೆ ಮೆಜರ್ಮೆಂಟ್ ಮಾಡೋದಕ್ಕೆ ಏನಂತಾರ ಟ್ಯಾಚಿಯೋಮೆಟ್ರಿ ಅಂತಾರ. ಟ್ಯಾಚಿಯೋ ಅಂದ್ರೆ ಫಾಸ್ಟ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. ಫಾಸ್ಟ್ ಮೆಜರ್ಮೆಂಟ್ ಏನಂತಾರ ಟ್ಯಾಚಿಯೋಮೆಟ್ರಿಕ್ ಸರ್ವೆ ಅಂತ. ಓಕೆ, ಇಟ್ ಇಸ್ ಮೆಜರ್ಮೆಂಟ್ ಆಫ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂಡ್ ವರ್ಟಿಕಲ್ ಡಿಸ್ಟೆನ್ಸ್ ವಿದೌಟ್ ದ ಯೂಸಿಂಗ್ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ. ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅಂದ್ರೆ ಹೈಲಿ ಕಾಸ್ಟ್ಲಿ ಟೆಕ್ನಾಲಜಿಯನ್ನ ಯೂಸ್ ಮಾಡಲ್ಲ ಇದ್ರಾಗ. ಇಟ್ಸ್ ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್. ಮತ್ತು ಇಡಿಎಂ ಅಥವಾ ಟೋಟಲ್ ಟೇಷನ್, ಚೈನ್, ಟೇಪು ಇದ್ರಾಗ ಯೂಸ್ ಮಾಡಲ್ಲ. ಓಕೆ, ಅಂತದಕ್ಕೆ ಏನಂತಾರ ಟ್ಯಾಚಿಯೋಮೆಟ್ರಿಕ್ ಸರ್ವೆ ಅಂತಾರ. ಅಕ್ಯುರಸಿ ಇದು 100% ಅಕ್ಯುರಸಿ ಇರಲ್ಲ. ಓಕೆ, ಮೇ ಬಿ 70 to 80% ಅಕ್ಯುರಸಿ ಕೊಡ್ತದ. ಆದ್ರೂ ಇದನ್ನ ಯೂಸ್ ಮಾಡ್ತೀವಿ ನಾವು, ಯಾಕಂದ್ರೆ ಫಾಸ್ಟ್ ಆಗ್ತದ ವರ್ಕ್. ಮತ್ತ ಇದು ಎಲ್ಲಿ ಯೂಸ್ ಆಗ್ತದ ಅಂದ್ರೆ ಎಲ್ಲಿ ಆಬ್ಸ್ಟಾಕಲ್ಸ್ ಇರ್ತಾವ, ಮ್ಯಾಕ್ಸಿಮಮ್ ಆಬ್ಸ್ಟಾಕಲ್ ಎಲ್ಲಿ ಇರ್ತಾವಲ್ಲ ಅಲ್ಲಿ ಚೈನಾ ಟೇಪ ಎಲ್ಲಿ ಒಯ್ಲಿಕ್ಕೆ ಆಗಲ್ಲ ಅಂತಲ್ಲಿ ಇದನ್ನ ಯೂಸ್ ಮಾಡ್ತಾರ. ಎಲ್ಲಿ ಚೈನಾ ಟೇಪ, ಟೋಟಲ್ ಟೇಷನ್ ಇನ್ಸ್ಟ್ರೂಮೆಂಟ್ ಅನ್ನು ಒಯ್ಲಿಕ್ಕೆ ಆಗಲ್ಲ ಅಂತಲ್ಲಿ ಟ್ಯಾಚಿಯೋಮೆಟ್ರಿಕ್ ಸರ್ವೆ ಯೂಸ್ ಮಾಡ್ತಾರು. ಮತ್ತು ಎಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗ್ತದ ಅಂದ್ರೆ ರಿವರು, ರಿಸರ್ವಾಯರು, ಡ್ಯಾಮ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಅಂತ ಅದ್ರಾಗ ಇದು ಹೆಚ್ಚು ಯೂಸ್ ಆಗುತ್ತೆ. ಅದಕ್ಕೆ ಏನಂತಾರ ಅಂದ್ರೆ ಹೈಡ್ರೋಗ್ರಾಫಿಕ್ ಸರ್ವೆ ಅಂತಾರ. ಅಂತಲ್ಲಿ ಇವು ಹೆಚ್ಚಿಗೆ ಯೂಸ್ ಆಗ್ತಾವ. ಇದ್ರಾಗ ಮೇನ್ಲಿ 2 ಮೆಥಡ್ ಬರ್ತಾವ. ಒಂದು ಫಿಕ್ಸ್ಡ್ ಹೇರ್ ಮೆಥಡ್, ಇನ್ನೊಂದು ಮೂವೇಬಲ್ ಹೇರ್ ಮೆಥಡ್. ಸೇಮ್ ಥಿಯೋಡೊಲೈಟ್ ನ ಯೂಸ್ ಮಾಡ್ತೀವಿ, ಬಟ್ ಒಂದ್ ಎಕ್ಸ್ಟ್ರಾ ಇದ್ರಾಗ ಒಂದು ಎಕ್ಸ್ಟ್ರಾ ಲೆನ್ಸ್ ಇರ್ತಾವ. ಆ ಲೆನ್ಸ್ ಇದ್ರ ಏನಂತಾರ ಅದಕ್ಕೆ ಟ್ಯಾಚಿಯೋಮೆಟ್ರಿ ಅಂತ. ಸೇಮ್ ಥಿಯೋಡೊಲೈಟ್ ಗತಿನೇ ಇರ್ತದ, ಅದ್ರ ಜಸ್ಟ್ ಒಂದ್ ಲೆನ್ಸ್ ಎಕ್ಸ್ಟ್ರಾ ಆಡ್ ಆಗ್ತದ. ಮತ್ತೆ ಇದು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ತದ. ಥಿಯೋಡೊಲೈಟ್ ಏನ್ ಮಾಡ್ತದ, ಆಂಗಲ್ ಮೆಜರ್ಮೆಂಟ್ ಮಾಡ್ತದ. ಇದ್ರಾಗ ಮೇನ್ಲಿ 2 ಟೈಪ್, ಒಂದು ಫಿಕ್ಸ್ಡ್ ಹೇರ್ ಮೆಥಡ್, ಇನ್ನೊಂದು ಮೂವೇಬಲ್ ಹೇರ್ ಮೆಥಡ್. ಫಿಕ್ಸ್ಡ್ ಹೇರ್ ಮೆಥಡ್ ಅಂದ್ರ it is a method of finding the distance and elevation of staff from the theodolite. Okay, it is a method of finding the distance and elevation of staff from the theodolite. Theodolite le ಏನು ಮಾಡ್ತೀವಿ ನಾವು horizontal distance ಮತ್ತು vertical distance ಅನ್ನ measurement ಮಾಡ್ತೀವಿ. Different formulas are used to finding the distance for different cases. ಇದ್ರಾಗ 3 ಕೇಸಸ್ ಬರ್ತಾವ. 3 ಕೇಸಸ್ ಮತ್ತು 3 ಫಾರ್ಮುಲಾ ಡಿಫರೆಂಟ್ ಆಗಿರ್ತಾವ. Okay, some cases are discussed as follows. First case ಏನಂದ್ರೆ line of sight is horizontal but stop is held vertical. Line of sight horizontal ಇರ್ತದ, ಅದರ ಸ್ಟಾಪ್ ಏನಿರ್ತದ vertical ಇರ್ತದ. ಇದು ಫಸ್ಟ್ ಕೇಸ್. ಓಕೆ, ಲೈನ್ ಆಫ್ ಸೈಟ್ horizontal but ಸ್ಟಾಪ್ is vertical. ಸ್ಟಾಪ್ ಅಂದ್ರೆ ನಾವು ಮೆಜರ್ಮೆಂಟ್ ಮಾಡ್ತೀವಲ್ಲ ದೊಡ್ಡ ಸ್ಕೇಲ್ ತಗೊಂಡು, ಅದಕ್ಕೆ ಏನಂತೀವಿ ನಾವು ಸ್ಟಾಪ್ ಅಂತೀವಿ. ಲೈನ್ ಆಫ್ ಸೈಟ್ ಅಂದ್ರೆ ನೋಡುವ ಸೈಟ್. ಇದು ಇನ್ಸ್ಟ್ರೂಮೆಂಟ್ ಥ್ರೂ ಒಂದು ಏನ್ ಲೈನ್ ಹೋಗಿರ್ತದಲ್ಲ ಅದಕ್ಕೆ ಏನಂತಾರ ಲೈನ್ ಆಫ್ ಸೈಟ್. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, when the line of sight is inclined but stop is held vertical. When the line of sight is inclined ada but stop ಏನದ vertical ada. Next, third case, when the line of sight is inclined but stop is held normal. Line of sight inclined ada but stop ಏನಾಗಿರದ normal ada, ಅಂದ್ರೆ 90 ಡಿಗ್ರಿ ಅದ. ಓಕೆ, ಇಟ್ಸ್ ನಾಟ್ ವರ್ಟಿಕಲ್, ಇಟ್ ಇಸ್ 90 ಡಿಗ್ರಿ. ಇವು 3 ಕೇಸಸ್ ಅನ್ನ ನಾವು 1 by 1 ಡಿಸ್ಕಸ್ ಮಾಡಬೇಕು. ಇದ್ರಾಗ ಟ್ಯಾಚಿಯೋಮೆಟ್ರಿ ಒಳಗ ಫಿಕ್ಸ್ಡ್ ಹೇರ್ ಮೆಥಡ್ ಮತ್ತು ಮೂವೇಬಲ್ ಹೇರ್ ಮೆಥಡ್ 2 ಮೆಥಡ್ ಇವು. ಫಿಕ್ಸ್ಡ್ ಹೇರ್ ಮೆಥಡ್ ನಾಗ ಇಟ್ ಈಸ್ ಎ ಮೆಥಡ್ ಆಫ್ ಫೈಂಡಿಂಗ್ ದ ಡಿಸ್ಟೆನ್ಸ್ ಅಂಡ್ ಎಲಿವೇಶನ್ ಆಫ್ ಸ್ಟಾಕ್ ಫ್ರಮ್ ದ ಥಿಯೋಡೊಲೈಟ್ ನ ಯೂಸ್ ಮಾಡ್ತೀವಿ. ಆದ್ರೆ ಏನು ಒಂದ್ ಎಕ್ಸ್ಟ್ರಾ ಲೆನ್ಸ್ ಇರ್ತದ, ಆ ಲೆನ್ಸ್ಗೆ ಏನಂತೀವಿ ನಾವು ಅನಲೈಟಿಕ್ ಲೆನ್ಸ್ ಅಂತೀವಿ. ಇದ್ರಾಗ ಡಿಫರೆಂಟ್ ಫಾರ್ಮುಲಾ ಬರ್ತಾವು, ಯೂಸ್ಡ್ ಬಟ್ ಡಿಫರೆಂಟ್ ಕೇಸಸ್. ಫಸ್ಟ್ ಕೇಸ್ ಏನು, when the line of sight is horizontal and the stop is held vertical. ಇದು ನಮ್ಮ ಇನ್ಸ್ಟ್ರೂಮೆಂಟ್. ಓಕೆ, ಇದು ನಮ್ಮ ಇನ್ಸ್ಟ್ರೂಮೆಂಟ್. ಅಲ್ಲಿಂದ ನಾವು ಲೈನ್ ಆಫ್ ಸೈಟ್ ಸ್ಟ್ರೇಟ್ ಬಂದದ ಅಂದ್ರ ನಾವು ಅದನ್ನ ನೋಡ್ತೀವಿ. ಯಾವ್ದನ್ನ ನೋಡ್ತೀವಿ, ಸ್ಟಾಪ್ ಅನ್ನ ನೋಡ್ತೀವಿ. ಆ ಸ್ಟಾಪ್ ಏನದ ವರ್ಟಿಕಲ್ ಅದ. ಇದು ವರ್ಟಿಕಲ್ ನಿಂತದ. ಟೋಟಲ್ ಇನ್ಸ್ಟ್ರೂಮೆಂಟ್ ದಿಂದ ಸ್ಟಾಪ್ ಡಿಸ್ಟೆನ್ಸ್ ಇರ್ತದ ಕ್ಯಾಪಿಟಲ್ ಡಿ ಅದ. Distance from axis to the stop. Next, ABNU, upper hair, lower hair. ಇದ್ರಾಗ 3 ಹೇರ್ ಬರ್ತಾವ ಅಂತ ಹೇಳಿದ ಲಾಸ್ಟ್ ಕ್ಲಾಸ್. ಒಂದು ಅಪ್ಪರ್ ಹೇರು, ಇನ್ನೊಂದು ಲೋವರ್ ಹೇರು, ಇನ್ನೊಂದು ಮಿಡಲ್ ಹೇರ್.
ಅಥವಾ ಸೆಂಟ್ರಲ್ ಹೇರ್ ದಿಂದ ಎರಡು ಈಕ್ವಲ್ ಡಿಸ್ಟೆನ್ಸ್ ಇರ್ತಾವ ಅದ ಟೋಟಲ್ ಏನಂತಾರ ಎಸ್ ಅಂತಾರ ಅಂದ್ರೆ ಸ್ಟಾಪ್ ರೀಡಿಂಗ್. ನೆಕ್ಸ್ಟ್ ಈ ಕಡೆ ಎ ಅಂಡ್ ಬಿ ಸೇಮ್ ಅಪ್ಪರ್ ಅಂಡ್ ಲೋವರ್ ಕ್ರಾಸ್ ಹೇರ್. ಓಕೆ, ಎ ಬಿ ಇಸ್ ಈಕ್ವಲ್ ಟು ಎಸ್, ದಟ್ ಈಸ್ ನಥಿಂಗ್ ಬಟ್ ಸ್ಟಾಪ್ ಇಂಟರ್ಸೆಪ್ಟ್. ಡಿ ಅನ್ನೋದೇನು ಡಿಸ್ಟೆನ್ಸ್ ಫ್ರಮ್ ಎಕ್ಸಿಸ್ ಟು ದಿ ದಿಸ್ ಎಕ್ಸಿಸ್ ಟು ದಿ ಸ್ಟಾಪ್. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಅಂಡ್ ಆಕ್ಸಿಸ್ ಆಫ್ ಟ್ಯಾಕ್ಯೋಮೆಟ್ರಿ. ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಅಂದ್ರೆ ಇದು ಇನ್ಸ್ಟ್ರೂಮೆಂಟ್ ನಮ್ದು, ಆ ಇನ್ಸ್ಟ್ರೂಮೆಂಟ್ ಥ್ರೂ ನಾವು ಇದನ್ನ ಮೆಜರ್ಮೆಂಟ್ ಮಾಡ್ತೀವಿ ಯಾವ್ದನ್ನ ಸ್ಟಾಪ್ ಅನ್ನ. ಆ ಸ್ಟಾಪ್ ಹೈಟ್ ಎಷ್ಟದ ಎಸ್ ಅದ, ಡಿಸ್ಟೆನ್ಸ್ ಎ ಅಂಡ್ ಬಿ ಅದ, ಅಪ್ಪರ್ ಹೇರ್ ಲೋವರ್ ಹೇರ್, ಟೋಟಲ್ ಡಿಸ್ಟೆನ್ಸ್ ಡಿ ಅದ ಅಪ್ ಟು ಇನ್ಸ್ಟ್ರೂಮೆಂಟ್ ದಿಂದ ಸ್ಟಾಪ್ ತಕ. ಎಫ್ ಅನ್ನೋದೇನು ಫೋಕಲ್ ಲೆಂತ್, ಎ ಬಿ ಅನ್ನೋದೇನು ಐ ಅಥವಾ ಸ್ಟೆಡಿಯಾ ಇಂಟರ್ವಲ್, ಅದಕ್ಕೆ ಏನಂತಾರ ಡಿಸ್ಟೆನ್ಸ್ ಬಿಟ್ವೀನ್ ಅಪ್ಪರ್ ಹೇರ್ ಅಂಡ್ ಲೋವರ್ ಹೇರ್. ಅಪ್ಪರ್ ಹೇರ್ ಅಂಡ್ ಲೋವರ್ ಹೇರ್ ಅದಕ್ಕೆ ಏನಂತಾರ ಐ ಅಂತಾರ, ಸ್ಟೆಡಿಯಾ ಇಂಟರ್ಸೆಪ್ಟ್. ಎ ಬಿ ಅನ್ನೋದೇನು ಕ್ಯಾಪಿಟಲ್ ಎಸ್. ಇದ್ರ ಮೂಲಕ ನಾವು ಏನ್ ಮಾಡ್ತೀವಿ ಫಾರ್ಮುಲಾನ ಕಂಡುಹಿಡಿತೀವಿ. ಫಾರ್ಮುಲಾ ಏನು? ಫ್ರಮ್ ಸಿಮಿಲರ್ ಟ್ರಯಾಂಗಲ್ ಎ ಬಿ ಎಫ್ ಅಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್. ಓಕೆ, ಸಿಮಿಲರ್ ಟ್ರಯಾಂಗಲ್ ಎ ಬಿ ಎಫ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್. ಎ ಬಿ ಎಫ್ ಎಫ್ ಇಲ್ಲಿ ಸೆಂಟರ್ದಾಗ ಅದ. ಓಕೆ, ಇಟ್ ಇಸ್ ಫೋಕಲ್ ಲೆಂತ್ ಅಥವಾ ಫೋಕಲ್ ಪಾಯಿಂಟ್. ಎ ಬಿ ಎಫ್ ಇದೊಂದು ಟ್ರಯಾಂಗಲ್. ಆಮೇಲೆ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಇದೊಂದು ಟ್ರಯಾಂಗಲ್. ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಅಂಡ್ ಎ ಬಿ ಎಫ್ ಇವು ಎರಡು ಟ್ರಯಾಂಗಲ್. ಏನದ ಸಿಮಿಲರ್ ಟ್ರಯಾಂಗಲ್? ಎಫ್ ಸಿ ಡಿವೈಡೆಡ್ ಬೈ ಎ ಬಿ. ಎಫ್ ಸಿ ಎಲ್ಲದ ಎಫ್, ಇದು ಸಿ ಪಾಯಿಂಟ್. ಎಫ್ ಸಿ ಡಿವೈಡೆಡ್ ಬೈ ಎ ಬಿ, ಓಕೆ, ಇಟ್ ಇಸ್ ಒನ್ ಟ್ರಯಾಂಗಲ್ equal to FO divided by A dash B dash. FO divided by A dash B dash. Horizontal distance divided by vertical distance. Okay. F center point ada. ಈ ಕಡೆ ಎಷ್ಟು ಡಿಸ್ಟೆನ್ಸ್ ಅದ? ಸಿ ಅದ. ಇಲ್ಲಿ ಈ ಪಾಯಿಂಟ್ ಸಿ ಅದ. ಎಫ್ ಸಿ ಡಿವೈಡೆಡ್ ಬೈ ಎ ಬಿ, ಎಫ್ ಓ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್. ಓಕೆ, ಇಟ್ ಈಸ್ ಸಿಮಿಲರ್ ಟ್ರಯಾಂಗಲ್. ನೆಕ್ಸ್ಟ್ ಎಫ್ ಸಿ ಇಸ್ ಈಕ್ವಲ್ ಟು ಎಫ್ ಓ ಇಂಟು ಎ ಬಿ. ಎ ಬಿ ಆ ಸೈಡ್ ಹೋಗ್ತದ. FO into AB divided by A dash B dash. ಓಕೆ, FO ಅಂದ್ರೆ ಏನದ? FO ಅಂದ್ರೆ ಏನದ? ನಮ್ದು ಫೋಕಲ್ ಲೆಂತ್. FO ಎಫ್ ದಿಂದ ಪಾಯಿಂಟ್ ಓ ಅಂದ್ರೆ ಏನು? ಎಫ್ ಅದ. ಇದು ಫೋಕಲ್ ಲೆಂತ್ ಇಲ್ಲಿ ಅಪ್ ಟು ಓ ಪಾಯಿಂಟ್ ಅಂದ್ರೆ ಸೆಂಟರ್ ಪಾಯಿಂಟ್. FO ಗೆ ಏನಂತೀವಿ ನಾವು? ಎಫ್ ಅಂತೀವಿ. ಎ ಬಿಗೆ ಏನಂತೀವಿ? ಎಸ್ ಅಂತೀವಿ. ಕ್ಯಾಪಿಟಲ್ ಎ ಬಿಗೆ ಏನಂತೀವಿ? ಎಸ್ ಅಂತೀವಿ. ನೆಕ್ಸ್ಟ್ ಎ ಡ್ಯಾಶ್ ಬಿ ಡ್ಯಾಶ್ ಏನಂತೀವಿ? ಐ ಅಂತೀವಿ. ಎ ಡ್ಯಾಶ್ ಬಿ ಡ್ಯಾಶ್ ಏನಂತೀವಿ? ಐ ಅಂತೀವಿ. ಇಷ್ಟು ಡಿಸ್ಟೆನ್ಸ್ ಐ ಅಂತೀವಿ, ಇಷ್ಟು ಡಿಸ್ಟೆನ್ಸ್ ಎಸ್ ಅಂತೀವಿ, ಮತ್ತು ಇಷ್ಟು ಡಿಸ್ಟೆನ್ಸ್ ಏನಂತೀವಿ? ಎಫ್ ಅಂತೀವಿ. ನಮ್ಮ ಫಾರ್ಮುಲಾ ಏನಾಯ್ತು ಈಗ? ಟೋಟಲ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ದಿಸ್ ಟೋಟಲ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಎಫ್ ಸಿ ಪ್ಲಸ್ ಡಿ. ಓಕೆ, ಎಫ್ ಸಿ ಪ್ಲಸ್ ಡಿ. ಎಫ್ ಸಿ ಪ್ಲಸ್ ಎಫ್ ಪ್ಲಸ್ ಡಿ. ನೋಡ್ರಿ ಡಯಾಗ್ರಾಮ್ ನೋಡ್ರಿ ಗೊತ್ತಾಗ್ತದ. ಇದು ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಹೆಂಗ್ ತಗೋತೀವಿ ಅಂದ್ರೆ ಇಲ್ಲಿ ಸಿ ಪಾಯಿಂಟ್ ಇದು ಫಿಕ್ಸ್. ಇದು ಎಫ್ ಸಿ ಪ್ಲಸ್ ಎಫ್ ಪ್ಲಸ್ ಡಿ. ಓಕೆ, ಟೋಟಲ್ ಡಿ ಅಂದ್ರೆ ಏನು? ಎಫ್ ಸಿ ಪ್ಲಸ್ ಎಫ್ ಪ್ಲಸ್ ಡಿ. ಎಫ್ ಸಿ ಏನ್ ಕಂಡು ಹಿಡಿದಿದ್ವಿ ನಾವು? ಎಫ್ ಸಿ ಅಂದ್ರೆ ಎಫ್ ಇಂಟು ಎಸ್ ಡಿವೈಡೆಡ್ ಬೈ ಯೂಸಿಂಗ್ ಸಿಮಿಲರ್ ಟ್ರಯಾಂಗಲ್ ಎಫ್ ಇಂಟು ಎಸ್ ಡಿವೈಡೆಡ್ ಬೈ ಪ್ಲಸ್ ಎಫ್ ಪ್ಲಸ್ ಡಿ. ಇದು ಏನಿದು ಫಸ್ಟ್ ಕೇಸ್. ಫಸ್ಟ್ ಕೇಸ್ ಏನದ? ಲೈನ್ ಆಫ್ ಸೈಟ್ is horizontal but stop is held vertical. ಲೈನ್ ಆಫ್ ಸೈಟ್ is horizontal, stop is held vertical. ಇವು ಎರಡು ಸಿಮಿಲರ್ ಟ್ರಯಾಂಗಲ್ ಆಗ್ತಾವ. ಯಾವ್ಯಾವು? ಎಫ್ ಎ ಬಿ ಮತ್ತು ಎಫ್ ಎ ಡ್ಯಾಶ್ ಬಿ ಡ್ಯಾಶ್ ಎರಡು ಸಿಮಿಲರ್ ಟ್ರಯಾಂಗಲ್. ಅದಕ್ಕೆ ಏನ್ ಮಾಡ್ತೀವಿ ನಾವು? ಎಫ್ ಸಿ ಡಿವೈಡೆಡ್ ಬೈ ಎ ಬಿ ಅಂಡ್ ಎಫ್ ಓ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ತಗೋತೀವಿ. ಅವಾಗ ಏನಾಗ್ತದೆ ನಮ್ಮ ಡೆರಿವೇಶನ್? ಎಫ್ ಸಿ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಡಿವೈಡೆಡ್ ಬೈ ಐ. ಬಟ್ ಟೋಟಲ್ ಡಿಸ್ಟೆನ್ಸ್ ಏನದ? ಟೋಟಲ್ ಡಿಸ್ಟೆನ್ಸ್ ಡಿ ಏನದ? ಡಿ ಪ್ಲಸ್ ಎಫ್ ಪ್ಲಸ್ ಎಫ್ ಸಿ ಇದು ಅದ. ಅವಾಗ ಎಫ್ ಸಿ ಏನಾಗ್ತದ? ನಾವು ಫಾರ್ಮುಲಾ ಕಂಡಿದ್ದೀವಿ ಡೆರಿವೇಶನ್ ಎಫ್ ಇಂಟು ಎಸ್ ಡಿವೈಡೆಡ್ ಬೈ ಐ ಪ್ಲಸ್ ಎಫ್ ಪ್ಲಸ್ ಡಿ. ಇದು ಫಸ್ಟ್ ಕೇಸ್. Now as I, F and D are constant, we can write that in horizontal distance D is equal to K into S plus C, where K is equal to F divided by I. Okay, ಈ ಫಾರ್ಮುಲಾ ಏನಾಗ್ತದೆ? D is equal to KS plus C ಆಗ್ತದೆ. ಓಕೆ, K ಅಂದ್ರೆ ಏನದ? F divided by it is constant. F ಅಂದ್ರೆ ಏನು? ಫೋಕಲ್ ಲೆಂತ್. I ಅಂದ್ರೆ ಏನು? ಸ್ಟೆಡಿಯಾ.
Okay, k is called multiply constant, that is nothing but f by I. Okay, f by I into s plus c. C hang batu f plus d is equal to c. f plus d ಉಳ್ಕಿದೆ ಅನ್ನೋದು ಸಿ ಉಳಿದಿರ್ತದ. ಅದರ ಸಮ ಎಫ್ ಪ್ಲಸ್ ಡಿ ಏನ್ ಮಾಡಿದ್ವಿ, ಸಿ ತಗೊಂಡದ. ಅದಕ್ಕೆ ಫಾರ್ಮುಲಾ ಏನಾಗ್ತದ, ಡಿ ಇಸ್ ಈಕ್ವಲ್ ಟು ಕೆ ಇಂಟು ಎಸ್ ಪ್ಲಸ್ ಸಿ. ಸಿ ಇಸ್ ನಥಿಂಗ್ ಬಟ್ ಎಫ್ ಪ್ಲಸ್ ಡಿ. ಇಲ್ಲಿ ಕೊಟ್ಟ ಬಿಟ್ಟಾರ, ಸಿ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಡಿ ಅಂದ್ರೆ ಏನು, ಸಿ. ಕೆ ಅನ್ನೋದು ಮಲ್ಟಿಪ್ಲೈಂಗ್ ಕಾನ್ಸ್ಟೆಂಟ್ ಎಫ್ ಡಿವೈಡ್ ಬೈ, ಅವಾಗ ಫಾರ್ಮುಲಾ ಏನಾಗ್ತದ, ಎಫ್ ಡಿವೈಡೆಡ್ ಬೈ ಐ, ಬಿಕಾಸ್ ಕೆ ಇಸ್ ಈಕ್ವಲ್ ಟು ಎಫ್ ಇಂಟು ಐ ಇಂಟು ಎಸ್ ಪ್ಲಸ್ ಎಫ್ ಪ್ಲಸ್ ಡಿ ಆರ್ ಸಿ. ಬಟ್ ವರ್ಟಿಕಲ್ ಡಿಸ್ಟೆನ್ಸ್ ಈ 0. ಬರೀ ಇದು ಹಾರಿಜಾಂಟಲ್ ಡಿಸ್ಟೆನ್ಸ್, ವರ್ಟಿಕಲ್ ಡಿಸ್ಟೆನ್ಸ್ ನಾವು ತಗೊಂಡಿಲ್ಲ, ಅದಕ್ಕೆ ಸಂಬಂಧ ಏನಾದದು 0 ಆಯ್ತು. ಇದು ಫಸ್ಟ್ ಕೇಸ್. ನೆಕ್ಸ್ಟ್, when the line of sight is inclined but staff is held vertical. First case, line of sight is horizontal but staff is held vertical. Second case, line of sight is inclined but staff is held vertical. Okay, same O point, ನಮ್ದು ಇನ್ಸ್ಟ್ರೂಮೆಂಟು. ನೆಕ್ಸ್ಟ್ ಇಂಟರ್ಸೆಪ್ಟ್ ಎಸ್ ಎಲ್ಲಿ ಹಿಡಿದ, ಎ ಟು ಸಿ ಪಾಯಿಂಟ್. ಎಚ್ ಡಿಸ್ಟೆನ್ಸ್, ವರ್ಟಿಕಲ್ ಡಿಸ್ಟೆನ್ಸ್. ವಿ ಇಸ್ ಆಲ್ಸೋ ವರ್ಟಿಕಲ್ ಡಿಸ್ಟೆನ್ಸ್. ಡಿ ಇಸ್ ಟೋಟಲ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಇದು ಪಾಸಿಟಿವ್ ಆಂಗಲ್ ಆಫ್ ಎಲಿವೇಶನ್, ಪಾಸಿಟಿವ್ ಇದ್ದಾಗ, ಪ್ಲಸ್ ಇದ್ದಾಗ ಏನಾಗ್ತದೆ ಫಾರ್ಮುಲಾ, ಹಾರಿಜಾಂಟಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಎಲ್ ಇಂಟು ಕಾಸ್ ಥೀಟಾ. ಹಾರಿಜಾಂಟಲ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಎಲ್ ಇಂಟು ಕಾಸ್ ಥೀಟಾ. ಥೀಟಾ ಇಲ್ಲ ನಮ್ದು, ಕಾಸ್ ಥೀಟಾ ಹೆಂಗ್ ತಗೋತೀವಿ, adjacent divided by L. Cos theta is equal to D divided by L. Okay, cos theta is equal to D divided by L because adjacent divided by hypotenuse. ಅವಾಗ D is equal to ಏನಾಗ್ತದ, L into cos theta. ಸಿಂಪಲ್. ಅದ್ರ ಸಂಬಂಧ ಏನ್ ಬರ್ತದೆ, D is equal to L into cos theta. L as usual ಫಾರ್ಮುಲಾ ಏನದ, L ಅಂದ್ರ K into S cos theta ಪ್ಲಸ್ ಸಿ ಕಾಸ್ ಥೀಟಾ. ಎಲ್ ಅನ್ನೋದು ಏನದ, ಕೆ ಇಂಟು ಎಸ್ ಕಾಸ್ ಥೀಟಾ ಪ್ಲಸ್ ಸಿ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಎಲ್ ಅನ್ನೋದು ಏನದ ನಮ್ದು, ಕೆ ಇಂಟು ಎಸ್ ಕಾಸ್ ಥೀಟಾ. ಎಲ್ ಅನ್ನೋದು ಫಾರ್ಮುಲಾ ಏನದ, ಕೆ ಇಂಟು ಎಸ್ ಕಾಸ್ ಥೀಟಾ, ಬಿಕಾಸ್ ಎಸ್ ಈಸ್ ವರ್ಟಿಕಲ್, ಕೆ ಈಸ್ ಮಲ್ಟಿಪ್ಲೈ ಕಾನ್ಸ್ಟೆಂಟ್, ಎಫ್ ಡಿವೈಡೆಡ್ ಬೈ ಐ. ಬಟ್ ಇದು ಆಂಗಲ್ ಏನದ, ಕಾಸ್ ಥೀಟಾ. ಸೇಮ್ ಇಲ್ಲಿ ಹೆಂಗ್ ತಗೊಂಡಿದ್ದಿಲ್ಲ ನಾವು, D is equal to KS plus C. Same ಅದರಂಗೆ D is equal to L cos theta KS cos theta ಆಗ್ತದೆ, plus C cos theta multiplied inside KS into cos square theta plus C cos theta. ನೋಟ್ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಗೊತ್ತಾಗ್ತದೆ. ಇದು ಇಲ್ಲಿಕನ ಅಷ್ಟು ಈಜಿ ಅರ್ಥ ಆಗಲ್ಲ. ನೆಕ್ಸ್ಟ್, ವರ್ಟಿಕಲ್ ಡಿಸ್ಟೆನ್ಸ್. ವರ್ಟಿಕಲ್ ಡಿಸ್ಟೆನ್ಸ್ಗೆ ಏನ್ ತಗೋತೀವಿ ನಾವು ಫಾರ್ಮುಲಾ, ಸೈನ್ ಥೀಟಾ, ಎಲ್ ಸೈನ್ ಥೀಟಾ ತಗೋತೀವಿ. ಈ ಡಯಾಗ್ರಾಮ್ ಏನ್ ಮಾಡ್ತೀವಿ ನಾವು, ಎಲ್ ಸೈನ್ ಥೀಟಾ, ಹಾರಿಜಾಂಟಲ್ ಡಿಸ್ಟೆನ್ಸ್ ಎಲ್ ಕಾಸ್ ಥೀಟಾ. ಹಂಗಂದ್ರೆ ಸೈನ್ ಥೀಟಾ ಏನ್ ಬರ್ತದ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್ಯೂಸ್. ಅಪೋಸಿಟ್ ಏನದ ಇಲ್ಲಿ, ಇದು ಆಂಗಲ್ ಅಪೋಸಿಟ್ ಅದ, ಇದು ಹೈಪೋಟನ್ಯೂಸ್ ಅದ. ಅವಾಗ ಏನ್ ಬರ್ತದ ನಮ್ಮ ಫಾರ್ಮುಲಾ, ಕೆ ಎಸ್ ಕಾಸ್ ಥೀಟಾ ಪ್ಲಸ್ ಸಿ ಇಂಟು ಸೈನ್ ಥೀಟಾ. ಕೆ ಎಸ್ ಕಾಸ್ ಥೀಟಾ ಆಸ್ ಯೂಸಲ್ ಪ್ಲಸ್ ಸಿ. ಸಿಮಿಲರ್ಲಿ ಇಲ್ಲೂ ಎಲ್ ಇಸ್ ಕೆ ಎಸ್ ಕಾಸ್ ಥೀಟಾ ಪ್ಲಸ್ ಸಿ ಬಂದಿತ್ತು, ಇಲ್ಲೂ ಸೈನ್ ಥೀಟಾ ಬರ್ತದ. ಬಟ್ ಮಲ್ಟಿಪ್ಲಿಕೇಶನ್ ದಾಗ ಏನಾಗ್ತದ, ಕೆ ಎಸ್ ಇಂಟು ಕೆ ಎಸ್ ಸೇಮ್, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಏನಾಗ್ತದ, ಸೈನ್ 2 ಥೀಟಾ ಡಿವೈಡ್ ಬೈ 2. ಟ್ರಿಗ್ನೋಮೆಟ್ರಿ ಫಾರ್ಮುಲಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ 2 ಥೀಟಾ ಡಿವೈಡ್ ಬೈ 2 ಪ್ಲಸ್ ಸಿ ಇಂಟು ಸೈನ್ ಥೀಟಾ ಬರ್ತದೆ. ಇದು ವರ್ಟಿಕಲ್ ಡಿಸ್ಟೆನ್ಸ್. ಓಕೆ, ಹಾರಿಜಾಂಟಲ್ ಡಿಸ್ಟೆನ್ಸ್ ಏನ್ ತಗೋತೀವಿ ನಾವು, ಕಾಸ್ ಥೀಟಾ ತಗೋತೀವಿ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟನ್ಯೂಸ್. ಸೈನ್ ಥೀಟಾಕ್ಕೆ ಏನ್ ತಗೋತೀವಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್ಯೂಸ್. ಅಪೋಸಿಟ್ ಏನದ ಅಂದ್ರ ಎಲ್ ಅದ, ಎಲ್ ಕೆ ಎಸ್ ಕಾಸ್ ಥೀಟಾ ಪ್ಲಸ್ ಸಿ ಪ್ಲಸ್ ಸೈನ್ ಥೀಟಾ. ನೆಕ್ಸ್ಟ್, ಎಲಿವೇಶನ್ ಆಫ್ ಸ್ಟಾಪ್ ಸ್ಟೇಷನ್. reduced level of Q is equal to reduced level of HI plus V minus H. Reduced level of Q is equal to HI plus V minus H. Formula ಏನದ, HI plus V minus H. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಬರ್ತದ, V minus H
ಇದು ಏನ್ ಸಿಗ್ತದೆ ನಮ್ದು ರೆಡ್ಯೂಸ್ ಲೆವೆಲ್ ಸಿಗ್ತದೆ. ಆಂಗಲ್ ಆಫ್ ಡಿಪ್ರೆಷನ್ ನೆಗೆಟಿವ್ ಇದ್ದಾಗ, ಒಂದು ಪಾಸಿಟಿವ್ ಇಲ್ಲಿ ಮ್ಯಾಗಿದ್ದಾಗ ಪಾಸಿಟಿವ್ ಇರ್ತದ, ಕೆಳಗಡೆ ಬಂದ ಏನಾಗುತ್ತೆ ನೆಗೆಟಿವ್ ಇರ್ತದ. ಯಾವುದು ಲೈನ್ ಆಫ್ ಸೈಟ್. ಓಕೆ, ಲೈನ್ ಆಫ್ ಸೈಟ್ ಇದ್ದ ಮ್ಯಾಗಿದ್ರೆ ಪಾಸಿಟಿವ್ ಇರ್ತದ, ಇದು ಕೆಳಗಿದ್ರೆ ಏನಾಗುತ್ತೆ ನೆಗೆಟಿವ್ ಇರ್ತದ. ಎಕ್ಸಾಂಪಲ್ ಡಿ ಡಯಾಗ್ರಾಮ್. ಇಲ್ಲಿ ಡಯಾಗ್ರಾಮ್ದಾಗ ಏನದ, ಇದು ಮ್ಯಾಗ್ ಅದ, ಲೈನ್ ಆಫ್ ಸೈಟ್ ಮ್ಯಾಗ್ ಅದ, ಅದಕ್ಕಿಂತ ಪಾಸಿಟಿವ್ ಅದ. ಲೈನ್ ಆಫ್ ಸೈಟ್ ನೆಗೆಟಿವ್ ಇದ್ದಾಗ ಏನಾಗ್ತದ ಫಾರ್ಮುಲಾ, horizontal distance d is equal to L cos theta, same formula but it is a small l, L cos theta, same ks cos theta plus c cos theta, ks cos square theta plus c cos theta. Next L sin theta, ks sin theta into cos theta plus c sin theta, same sin 2 theta divided 2 plus c sin theta, not that much change, same formula ada, anta pari changes ಏನಿಲ್ಲ. ರೆಡ್ಯೂಸ್ ಲೆವೆಲ್ ಆಫ್ ಎಚ್ ಐ ಏನಾಗ್ತದ, ಮೈನಸ್ ವಿ ಮೈನಸ್ ಎಚ್ ಆಗ್ತದೆ. ಇದರಲ್ಲಿ ರೆಡ್ಯೂಸ್ ಲೆವೆಲ್ ಏನಾಗ್ತದ, ಮೈನಸ್ ವಿ ಮೈನಸ್ ಎಚ್, ಬಿಕಾಸ್ ಬೋತ್ ಆರ್ ನೆಗೆಟಿವ್. ಇಲ್ಲಿ ಏನಿತ್ತು ಪಾಸಿಟಿವ್ ಇತ್ತು, ಇಲ್ಲಿ ನೆಗೆಟಿವ್ ಬರ್ತದೆ. ಲಾಸ್ಟ್ ಕೇಸು, when the line of sight is inclined but staff is held normal to the line of sight. Line of sight is inclined but line of sight is inclined, staff is ನಾರ್ಮಲ್. ಅವಾಗ ಫಾರ್ಮುಲಾ ಏನಾಗ್ತದ, ಇಲ್ಲಿ ಕ್ಲಿಯರ್ ಕೊಟ್ಟ ನೋಡ್ರಿ. ಎಲ್ ಕಾಸ್ ಥೀಟಾ ಬಿಕಾಸ್ ಹಾರಿಜಾಂಟಲ್, ಎಚ್ ಸೈನ್ ಥೀಟಾ ಬಿಕಾಸ್ ಇಟ್ ಇಸ್ ವರ್ಟಿಕಲ್. ಹಾರಿಜಾಂಟಲ್ ಡಿಸ್ಟೆನ್ಸ್ ಏನಾಗ್ತದ, ಎಲ್ ಕಾಸ್ ಥೀಟಾ ಪ್ಲಸ್ ಎಚ್ ಸೈನ್ ಥೀಟಾ. ಹಾರಿಜಾಂಟಲ್ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗ್ತದೆ ಈ ಕಂಡೀಷನ್ದಾಗ, ಎಲ್ ಕಾಸ್ ಥೀಟಾ ಪ್ಲಸ್ ಎಚ್ ಸೈನ್ ಥೀಟಾ. ಓಕೆ, ಅಪ್ ಟು ದಿಸ್ ಮಚ್ ಎಲ್ ಕಾಸ್ ಥೀಟಾ, ಓಕೆ ಸ್ಟಾಪ್ ತಕ, ಮತ್ತು ಎಚ್ ಸೈನ್ ಥೀಟಾ ಇಷ್ಟು ಬಂದದ. ಎಚ್ ಸೈನ್ ಥೀಟಾ ಎದಕ್ ಬತ್ತಂದ್ರ, ಇಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗ್ಯದ, ಯಾವ್ದ್ಯಾವ್ದು ಬಿ ಸಿ ಸಿ ಆಂಗಲ್ ಕ್ರಿಯೇಟ್ ಆಗ್ಯದ, ಬಿ ಸಿ ಸಿ ಡ್ಯಾಶು. ಇದು ಎಚ್ ಕಾಸ್ ಥೀಟಾ ಬರ್ತದ ಎಲ್ಲಿಗೆ, ವರ್ಟಿಕಲ್ಕ, ಹಾರಿಜಾಂಟಲ್ಕ ಎಚ್ ಸೈನ್ ಥೀಟಾ ಬರ್ತದ ಅಪೋಸಿಟ್. ಅವಾಗ ಏನಾಗ್ತದ ನಮ್ದು ಡಿ ಇಸ್ ಈಕ್ವಲ್ ಟು ಎಲ್ ಕಾಸ್ ಥೀಟಾ ಪ್ಲಸ್ ಎಚ್ ಸೈನ್ ಥೀಟಾ. ಆಸ್ ಯೂಶುವಲ್ L is nothing but ks plus c cos theta plus h sin theta. L ಅನ್ನೋದು ಏನಾಗ್ತದೆ ನಮ್ಗೆ ಇಲ್ಲಿ ks plus c cos theta plus h sin theta. Multiplication ks cos theta plus c cos theta plus h sin theta. Vertical L sin theta directly, L ಅನ್ನೋದು ಏನದ ks plus c ಅದ into sin theta, ks into sin theta plus c sin theta. ಓಕೆ, ಇದು ಒಂದ್ ಸಲ ನೋಡ್ರೆ ಗೊತ್ತಾಗ್ತದೆ ನಿಮ್ಗೆ, ಡಯಾಗ್ರಾಮ್ ಮ್ಯಾಗ ಗೊತ್ತಾಗ್ಬಿಡ್ತದ ಆಲ್ಮೋಸ್ಟ್. ಓಕೆ, ಹಾರಿಜಾಂಟಲ್ ಎಲ್ ಕಾಸ್ ಥೀಟಾ ಅದ, ವರ್ಟಿಕಲ್ ಸೈನ್ ಥೀಟಾ ಅದ, ಮತ್ತು ಇಲ್ಲಿ ಆಂಗಲ್ ಕ್ರಿಯೇಟ್ ಆಗ್ಯದ, ಅದ್ರ ಸಂಬಂಧ ಏನ್ ಮಾಡ್ತೀವಿ ಎಚ್ ಸೈನ್ ಥೀಟಾ ತಗೊಂಡಿದ್ವಿ ಈ ಆಂಗಲ್ಕ. ಆಮೇಲೆ ಇಲ್ಲಿ ಆಂಗಲ್ಗೆ ಏನ್ ತಗೊಂಡಿವಿ ಎಚ್ ಕಾಸ್ ಥೀಟಾ ತಗೊಂಡಿವಿ. ಹಾರಿಜಾಂಟಲ್ ಡಿಸ್ಟೆನ್ಸ್ ಎಷ್ಟು ಆಗ್ತದೆ ಅಂದ್ರೆ ಎಲ್ ಕಾಸ್ ಥೀಟಾ ಪ್ಲಸ್ ಎಚ್ ಸೈನ್ ಥೀಟಾ ಆಗ್ತದ, ಬಟ್ ವರ್ಟಿಕಲ್ ಡಿಸ್ಟೆನ್ಸ್ ಏನಾಗ್ತದ ಎಲ್ ಸೈನ್ ಥೀಟಾ ಅಷ್ಟೇ ಆಗ್ತದೆ. ಎಲ್ ಸೈನ್ ಥೀಟಾ, ಕೆ ಎಸ್ ಸೈನ್ ಥೀಟಾ ಪ್ಲಸ್ ಸಿ ಸೈನ್ ಥೀಟಾ. ರೆಡ್ಯೂಸ್ ಲೆವೆಲ್ ಏನಾಗ್ತದ ಮೈನಸ್ ವಿ ಮೈನಸ್ ಎಚ್, ಬಿಕಾಸ್ ಬೋತ್ ಆರ್ ನೆಗೆಟಿವ್. ಇದು ಮೈನಸ್ ವಿ, ಇದು ಮೈನಸ್ ಎಚ್. ನೆಕ್ಸ್ಟ್ ಡಿಫರೆಂಟ್ ಕಾನ್ಸ್ಟೆಂಟ್ಸ್ ಬರ್ತಾವ. ಸ್ಟಡಿಯ ಕಾನ್ಸ್ಟೆಂಟ್ ಏನೇನ್ ಕಾನ್ಸ್ಟೆಂಟ್ ಬರ್ತಾವ ಅಂದ್ರ, ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಸ್ಟಡಿಯ ಅಂದ್ರ ನಾ ಹೇಳಿದಾಗ ಐ ಇಸ್ ಈಕ್ವಲ್ ಟು ಸ್ಟಡಿಯ ಅಂದ್ರ ದ ಡಿಸ್ಟೆನ್ಸ್ ಬಿಟ್ವೀನ್ ಅಪ್ಪರ್ ಹೇರ್ ಅಂಡ್ ಲೋವರ್ ಹೇರ್ ಇಸ್ ಕಾಲ್ಡ್ ಸ್ಟಡಿಯ. ಎ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಐ, ಇದೊಂದು ಕಾನ್ಸ್ಟೆಂಟ್. ಎಫ್ ಅಂದ್ರ ಫೋಕಲ್ ಲೆಂತ್, ಐ ಅಂದ್ರ ಸ್ಟಡಿಯ ಇಂಟರ್ಸೆಪ್ಟ್. ದ ವ್ಯಾಲ್ಯೂ ಆಫ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಈಸ್ ಜನರಲಿ 100. Next B, F plus D. As usual, F under focal length of the lens, D under horizontal distance between instrument axis to the optical center. The value of adjustment constant varies from 0.15 meter to 0.60 meter. ಇದು ಎಷ್ಟದ 0.15 0.60 ಬರ್ತದ. ಇದು ವ್ಯಾಲ್ಯೂ ಆಫ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಇಸ್ ಜನರಲಿ 100. A is equal to 100 ಇರ್ತದ.
In the tachymetric surveying, instrument used is known as tachymeter. ಆ ಇನ್ಸ್ಟ್ರೂಮೆಂಟ್ ಏನಂತೀವಿ ಟ್ಯಾಕ್ಯೋಮೀಟರ್ ಅಂತೀವಿ. ಅದು ಸೇಮ್ ಥಿಯೋಡಲೈಟ್ ಗತೆನೆ ಇರ್ತದ, ಅದರ ಒಂದು ಎಕ್ಸ್ಟ್ರಾ ಲೆನ್ಸ್ ಹೆಚ್ಚಿಗೆ ಇರ್ತದೆ. ನೆಕ್ಸ್ಟ್, ವಿತ್ ದ ಹೆಲ್ಪ್ ಆಫ್ tachymeter observations are taking horizontal and vertical distance are determined by using formulas. Before doing calculation, we should know the values of two constant for a tachymetry to use for survey work. Calculation ಮಾಡೋ ಮುಂದೆ ಕಾನ್ಸ್ಟೆಂಟ್ ಯಾವುದು ಅನ್ನೋದು ಗೊತ್ತಾಗಿರಬೇಕು. ಎಕ್ಸಾಂಪಲ್ ಎ ಬಿ. ಓಕೆ, horizontal and vertical distance calculate ಮಾಡ್ತೀವಿ, ಇದ್ರಾಗ angle ಅನ್ನ calculate ಮಾಡಲ್ಲ. Generally their values are mentioned in the catalog supplied by the manufacturer. ಅದು ಇನ್ಸ್ಟ್ರೂಮೆಂಟ್ ದಾಗ ಒಂದು ಲ್ಯಾಬ್ ಮ್ಯಾನ್ಯುವಲ್ ಅಂತ ಇರ್ತದ. ಇನ್ಸ್ಟ್ರೂಮೆಂಟ್ ಮ್ಯಾನ್ಯುವಲ್ ದಾಗೆ ಎಲ್ಲ ವ್ಯಾಲ್ಯೂಗಳು ಗೊತ್ತಾಗ್ತಾವ. ಓಕೆ, ನೆಕ್ಸ್ಟ್, ಆಲ್ಸೋ ದ ಕಾನ್ಸ್ಟೆಂಟ್ ಮೇ ಬಿ ಡಿಟರ್ಮೈನ್ಡ್ ಬೈ laboratory measurement and field measurement. Next, ಮೂವೇಬಲ್ ಹೇರ್ ಮೆಥಡ್ ಬರ್ತದ. ಇಷ್ಟೊತ್ತಕ ನಾವು ಡಿಸ್ಕಸ್ ಮಾಡಿದ್ದು ಫಿಕ್ಸ್ಡ್ ಹೇರ್ ಮೆಥಡ್. ಮೂವೇಬಲ್ ಹೇರ್ ಮೆಥಡ್ ನಾಗ ಏನಾಗ್ತದ, ಕೇಸಸ್ ಏನೇನದಾವು ಅವು ನೋಡ್ಬೇಕು. ಇಲ್ಲಿ ತೋರಿಸ ನೋಡ್ರಿ ಡಯಾಗ್ರಾಮ್. ಅಪ್ಪರ್ ಮೂವೇಬಲ್ ಹೇರ್, ಲೋವರ್ ಮೂವೇಬಲ್ ಹೇರ್. ಇದು ಮ್ಯಾಗಿನ ಪಾಯಿಂಟ್ ಅಪ್ಪರ್ ಮೂವೇಬಲ್ ಹೇರು, ಕೆಳಗಿನ ಪಾಯಿಂಟ್ ಲೋವರ್ ಮೂವೇಬಲ್ ಹೇರ್. ಇದೊಂದು ಇನ್ಸ್ಟ್ರೂಮೆಂಟ್. ಇದಕ್ಕೆ ಏನಂತಾರ, ಡೈಫ್ರಾಗಮ್ ಅಂತಾರ. Okay, next, tangential method, both angles, target angle of elevation. Okay, steady hair method ನೋಡೋಣಂತ. Movable hair. In this method, staff intercept is kept constant, but the distance between the steady hair is variable. Staff intercept constant ಇರ್ತದ, ಅಂದ್ರೆ s constant ಇರ್ತದ, ಆದ್ರೆ I ಏನಿರ್ತದ ವೇರಿಯಬಲ್ ಇರ್ತದ. This of theodolite is known as substantial theodolite. ಇದಕ್ಕೆ ಏನಂತಾರ ಅಂದ್ರೆ substantial theodolite ಅಂತಾರು. This diaphragm consists of central wire fixed with axis of the telescope. Upper and lower steady wires can be moved by micrometer screws in a vertical plane. The upper and lower wires can be moved by micrometer screws in a vertical plane. ಇದ್ರಾಗ ಏನಾಗ್ತಿರ್ತದೆ ಅಂದ್ರೆ ಅಪ್ಪರ್ ಹೇರ್ ಲೋವರ್ ಹೇರ್ ಅನ್ನ ನಾವು ಅಡ್ಜಸ್ಟ್ ಮಾಡ್ತಿರ್ತೀವಿ. ಅದಕ್ಕೆ ಏನಂತಾರ, ಮೂವೇಬಲ್ ಹೇರ್ ಮೆಥಡ್ ಅಂತಾರ. ಫಿಕ್ಸ್ಡ್ ಹೇರ್ ಮೆಥಡ್ ನಾಗ ಅದು ಮೂವ್ಮೆಂಟ್ ಆಗ್ತಿರಂಗಿಲ್ಲ. ಮೂವರ್ ಹೇರು ಲೋವರ್ ಹೇರು ಕಾನ್ಸ್ಟೆಂಟ್ ಇರ್ತದೆ, ಅದಕ್ಕೆ ಫಿಕ್ಸ್ಡ್ ಅಂತಾರ. The distance by which steady wires are moved as measured according to the number of turns of the micrometer screws. ಅದು ಡಿಸ್ಟೆನ್ಸ್ ಹೆಂಗ್ ಮೆಜರ್ಮೆಂಟ್ ಮಾಡ್ತಾರ ಅಂದ್ರೆ, ಮೈಕ್ರೋಮೀಟರ್ ಸ್ಕ್ರೂಸ್ ಎಷ್ಟು ಮೂವ್ಮೆಂಟ್ ಆಗ್ಯದ, ಅದು ನಂಬರ್ ಆಫ್ ಟರ್ನ್, ಎಷ್ಟು ಸಲ ನಾವು ಟರ್ನ್ ಮಾಡ್ತೀವಲ್ಲ ಅದ್ರ ಮ್ಯಾಗ ವೇರಿಯಬಲ್ ಮಾಡ್ತಾರ. ಇದು ಡಯಾಗ್ರಾಮ್, ಇದು ಡೈಫ್ರಾಗ್ರಾಮ್ ಅಂತಾರೆ ಇದಕ್ಕೆ. ಇದು ಅಪ್ಪರ್ ಹೇರ್, ಲೋವರ್ ಹೇರು, ನಡಬರಕಿಂದ ಸೆಂಟರ್ ಹೇರ್. ಇವೇನು ಮೂವೇಬಲ್ ಇರ್ತಾವ. ಫಿಕ್ಸ್ಡ್ ಇದ್ದಾಗ ಏನಿರ್ತದ, ಅವು ಎರಡು ಕಾನ್ಸ್ಟೆಂಟ್ ಇರ್ತಾವು, ಇದು ಎರಡು ಮೂವೇಬಲ್ ಇರ್ತಾವು. ಇದು ನಾರ್ಮಲಿ ಒಂದು ಟೆಲಿಸ್ಕೋಪ್. ಇದು the full turns are read on the graduated scale seen in the field of view, and the functional part of turn is read on the graduated drum micrometer screw placed on one above and one below the eyepiece. The total distance through which steadies the some wires move equal to the micrometer readings. Distance between the instrumentation and the stop position is within 200 meter. Instrument ಮತ್ತು ಸ್ಟಾಪ್ 200 ಮೀಟರ್ ಆಗಿರಬೇಕು. ಅಂದ್ರೆ ಆರ್ಡಿನರಿ ಲೆವೆಲಿಂಗ್ ಸ್ಟಾಪ್ ಮೇ ಬಿ ಯೂಸ್ಡ್. ಫುಲ್ ಮೀಟರ್ ರೀಡಿಂಗ್ ಯೂಸ್ ಫಾರ್ ದ ಪರ್ಪಸ್ ಆಫ್ ಅಬ್ಸರ್ವಿಂಗ್ ಕಾನ್ಸ್ಟೆಂಟ್ ಇಂಟರ್ಸೆಪ್ಟ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸ್ಟ್ರೂಮೆಂಟ್ ಮತ್ತು ಸ್ಟಾಪ್ ಎಷ್ಟಿರಬೇಕು, 200 ಮೀಟರ್ ಇರಬೇಕು. ಇದು ಹೆಂಗ್ ವರ್ಕೌಟ್ ಆಗ್ತದೆ ಅಂದ್ರೆ, ಮೈಕ್ರೋಮೀಟರ್ ರೀಡಿಂಗ್ಲೆ ನೋಡ್ತಾರೆ. ಮೈಕ್ರೋ ಅಂದ್ರೆ 10⁻⁻⁶ meter. In such cases, two ends are fixed at non-distance apart on a stop or observed. Third target is fixed at the midpoint of the two targets. By taking the observation, the middle target is first bisected by the central wire. Micrometer screws are simultaneously turned to move the steady wires until the upper and lower targets are bisected. Readings are then noted. Upper hair, lower hair, ಅದು ಮೈಕ್ರೋಮೀಟರ್ ಎಷ್ಟು ಟರ್ನ್ ಮಾಡ್ತೀವಿ ಅದನ್ನ ನೋಟ್ ಮಾಡ್ಕೋತಾರು. ಅವಾಗ ಸ್ಟೆಡಿ ವೈರ್ ಎಷ್ಟು ಮೂವ್ ಆಗ್ಯದ ಅದ್ರ ಮ್ಯಾಗ ಡಿಸೈಡ್ ಆಗ್ತದೆ. ಓಕೆ, ಇವೆಲ್ಲ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ರನ ಗೊತ್ತಾಗ್ತಾವ, ಅಷ್ಟು ಈಸಿ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಟ್ಯಾಂಜೆನ್ಷಿಯಲ್ ಮೆಥಡ್ ನೆಕ್ಸ್ಟ್ ಕ್ಲಾಸ್ ನೋಡೋಣಂತ. ಅನಾಲಿಟಿಕಲ್ ಲೆನ್ಸು ಟ್ಯಾಂಜೆನ್ಷಿಯಲ್ ಆದ್ರೆ ಸಬ್ಸ್ಟೆನ್ಸ್ ಬಾರ್ ಆದ್ರೆ ಮುಗಿದು ಹೋಗುತ್ತೆ.
ಆಡಿಯೋ ಆನ್ ಮಾಡ್ರಿ.